ಅಂತ ಟೈಮಲ್ಲಿ ನಾನು ಗೋವಿಂದ ಕಾರಜೋಳ ಅಧ್ಯಕ್ಷರು ಎಲ್ಲರಿಗೂ ಸುಮ್ಮನೆ ಮಾತಾಡ್ಕೊತ ಕುಂತಿದ್ವಿ. ಇವತ್ತು ಯಡಿಯೂರಪ್ಪರನ್ನ ಒಂದು ಒಂದು ಸನ್ಮಾನ ಮಾಡೋದ್ರಿಂದ ಅದು ಪಾರ್ಟಿಗೆ ಗೌರವ ತರುತ್ತದೆ. ಅವರು ಮಾಡಿದಂಥ ಸೇವೆ ಕೂಡ ಒಂದು ರೆಕಗ್ನೈಸ್ ಮಾಡಿದಂಥ ಆಗುತ್ತೆ ಅನ್ನೋಂಥ ಕಾರಣದಿಂದ ಅವತ್ತು ನಾವೆಲ್ಲರೂ ಕೂಡ ಕುಂತು ಯಡಿಯೂರಪ್ಪರನ್ನ ಮನವೊಲಿಸೋಂಥ ಪ್ರಯತ್ನ ಮಾಡಿ ಯಡಿಯೂರಪ್ಪರಂದರು ಇಲ್ಲ ರೀ ರಾಮ್ಲೋರೆ ನನಗೆ ಬೇಡ, ಈ ರೀತಿ ನಾವು ಯಾರು ಕೂಡ ಈ ಸನ್ಮಾನಗಳು ಅವೆಲ್ಲ ಕೂಡ ನನಗೆ ಇಷ್ಟ ಇಲ್ಲ ಅಂದೇಳಿ ಅವರು ಹೇಳಿದಂಥ ಟೈಮಲ್ಲಿ ಇಲ್ಲ ಸರ್, ತಾವು ಭಾಳಷ್ಟು ಈ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಿದ್ರಿ, ಪಾರ್ಟಿಯನ್ನು ಹತ್ತತ್ರ ನೀವು 2 ಸ್ಥಾನದಿಂದ 120-125 ಸ್ಥಾನಗಳು ತನಕ ಗೆಲ್ಲಿಸಿದ್ರಿ, ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ, ಸೇವೆ ಮಾಡಿದ್ರಿ. ಅಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋದ್ರಿಂದ ಪಾರ್ಟಿ ಸಂಘಟನೆ ಆಗುತ್ತೆ. ಸಂಘಟನೆ ಮಾಡೋದ್ರ ಜೊತೆಲಿ ಇವತ್ತು ಪಾರ್ಟಿ ಕೂಡ ಇನ್ನು ಮುಂದೆ ಒಂದು ಒಗ್ಗಟ್ಟಿನ ಪ್ರದರ್ಶನ, ಯಾವ ರೀತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಂದ್ರೆ ಈಗ ನಾವು ಇವತ್ತು ಒಂದು ಯಡಿಯೂರಪ್ಪರಿಗೆ ಎಲ್ಲ ರಾಜಕೀಯ ಪಾರ್ಟಿ ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಸೇರಿ ಸನ್ಮಾನ ಮಾಡೋದ್ರಿಂದ ಒಂದು ಒಗ್ಗಟ್ಟಿನ ಪ್ರದರ್ಶನ ಜೊತೆಯಲ್ಲಿ 2028ರಿಗೆ ನಮ್ಮ ಸರ್ಕಾರ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಕೂಡ ಮೂಡಿಸೋಂಥ ಕೆಲಸ ಆಗುತ್ತೆ ಅನ್ನೋಂಥ ಕಾರಣದಿಂದ ಯಡಿಯೂರಪ್ಪರನ್ನ ಎಲ್ಲ ರೀತಿಯಲ್ಲಿ ಕೂಡ ಮನವೊಲಿಸಿ ಅವತ್ತು ನಾವೆಲ್ಲರೂ ಕೂಡ ಮಾಡಿ ಅವ್ರನ್ನ ಚಿತ್ರದುರ್ಗದಲ್ಲಿ 9ನೇ ತಾರೀಕಿಗೆ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಅಮಿತ್ ಶಾ ಬರುವಂಥ ಕಾರ್ಯಕ್ರಮದಲ್ಲಿ ಸುಮಾರಿಗೆ 10 ಲಕ್ಷ ಜನರು ಸೇರಬೇಕನ್ನೋಂಥ ಕಾರಣದಿಂದ ಮತ್ತು ನಾಡದಿಂದ ನಾನು, ವಿಜೇಂದ್ರ ಅವರು, ಗೋವಿಂದ ಕಾರಜೋಳರು ಎಲ್ಲರೂ ಕೂಡ 30 ಜಿಲ್ಲೆಗೆ ಹೋಗ್ತಾ ಇದ್ವಿ. ಆ 30 ಜಿಲ್ಲೆಗಳಲ್ಲಿ ಹೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರನ್ನ ಒಂದು ಮಾಡಿ ಪುನಃ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರೋಂಥ ಮಾಡಿ ಆ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಬೇಕನ್ನೋದಕ್ಕೆ ಅಲ್ಲ ಅಭಿಮಾನಿಗಳ ಯಡಿಯೂರಪ್ಪರ ಅಭಿಮಾನಿಗಳ ಬಳಗದಿಂದ ನಡೀತಿರುವಂಥ ಈ ಸನ್ಮಾನ ಇಲ್ಲ ಪಾರ್ಟಿಯಿಂದ ಅಲ್ಲ ಇದು ಯಡಿಯೂರಪ್ಪರ ಅಭಿಮಾನಿಗಳಿಂದ ಆಗ್ತಾ ಇರುವಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಸುಮಾರಾಗಿ 10 ಲಕ್ಷ ಜನರು